ಬಳ್ಳಾರಿಯ ಫೈರಿಂಗ್ ಕೇಸ್ ಸಿಐಡಿಗೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಇದನ್ನ ನೋಡ್ಕೋತಾರೆ ಅಂತ ಡಿಸಿಎಂ ಹೇಳಿರೋದು. ಈ ಬಗ್ಗೆ ಆಗಿರುವ ಯಾವ ಚರ್ಚೆಯೂ ಕೂಡ ನನಗೆ ಗೊತ್ತಿಲ್ಲ. ಸಿಎಂ ಗೃಹ ಸಚಿವರು ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅನ್ಅಫಿಷಿಯಲ್ ಆಗಿ ಸತ್ಯಶೋಧನಾ ಸಮಿತಿ ವರದಿಯನ್ನು ನೀಡಿದೆ. ಬಳ್ಳಾರಿಗೆ ಹೋಗಿ ಒಳ್ಳೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಇನ್ನು ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಈ ವಿಚಾರವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ Z+ ಆದರೂ ಕೊಡ್ಲಿ, ಇರಾನ್ ಭದ್ರತೆನಾದರೂ ನೀಡಲಿ, ಬಹಳ ಸಂತೋಷ ಅಂತ ರೆಡ್ಡಿಗೆ ಡಿಕೆಶಿ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೇವಣ್ಣ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿಲ್ಲ. ಅನ್ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಪಡ್ಕೊಂಡು ಬಂದಿದ್ದಾರೆ. ಬಂದು ನನಗೆ ತಿಳಿಸಿದ್ದಾರೆ. ನನಗೇನು ಗೊತ್ತಿಲ್ಲ. ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ನಂಬರ್ 1. ಎರಡನೇದು ನಮ್ದೇನು ಅಂತಂದ್ರೆ, ನಾವು ಎಲ್ಲಾ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಅಸೂಯೆ ಯಾಕೆ ಪಡಬೇಕು? ಎಷ್ಟೋ ಕಡೆ ಆಯ್ತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದ? ವಾಲ್ಮೀಕಿ ಮಹಾರಾಷ್ಟ್ರನೇ ಎಲ್ಲರ ಆಸ್ತಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಳ್ಳಾರಿಯ ಫೈರಿಂಗ್ ಕೇಸ್ ಸಿಐಡಿಗೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಇದನ್ನ ನೋಡ್ಕೋತಾರೆ ಅಂತ ಡಿಸಿಎಂ ಹೇಳಿರೋದು. ಈ ಬಗ್ಗೆ ಆಗಿರುವ ಯಾವ ಚರ್ಚೆಯೂ ಕೂಡ ನನಗೆ ಗೊತ್ತಿಲ್ಲ. ಸಿಎಂ ಗೃಹ ಸಚಿವರು ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅನ್ಅಫಿಷಿಯಲ್ ಆಗಿ ಸತ್ಯಶೋಧನಾ ಸಮಿತಿ ವರದಿಯನ್ನು ನೀಡಿದೆ. ಬಳ್ಳಾರಿಗೆ ಹೋಗಿ ಒಳ್ಳೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಇನ್ನು ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಈ ವಿಚಾರವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ Z+ ಆದರೂ ಕೊಡ್ಲಿ, ಇರಾನ್ ಭದ್ರತೆನಾದರೂ ನೀಡಲಿ, ಬಹಳ ಸಂತೋಷ ಅಂತ ರೆಡ್ಡಿಗೆ ಡಿಕೆಶಿ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೇವಣ್ಣ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿಲ್ಲ. ಅನ್ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಪಡ್ಕೊಂಡು ಬಂದಿದ್ದಾರೆ. ಬಂದು ನನಗೆ ತಿಳಿಸಿದ್ದಾರೆ. ನನಗೇನು ಗೊತ್ತಿಲ್ಲ. ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ನಂಬರ್ 1. ಎರಡನೇದು ನಮ್ದೇನು ಅಂತಂದ್ರೆ, ನಾವು ಎಲ್ಲಾ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಅಸೂಯೆ ಯಾಕೆ ಪಡಬೇಕು? ಎಷ್ಟೋ ಕಡೆ ಆಯ್ತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದ? ವಾಲ್ಮೀಕಿ ಮಹಾರಾಷ್ಟ್ರನೇ ಎಲ್ಲರ ಆಸ್ತಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಳ್ಳಾರಿಯ ಫೈರಿಂಗ್ ಕೇಸ್ ಸಿಐಡಿಗೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಇದನ್ನ ನೋಡ್ಕೋತಾರೆ ಅಂತ ಡಿಸಿಎಂ ಹೇಳಿರೋದು. ಈ ಬಗ್ಗೆ ಆಗಿರುವ ಯಾವ ಚರ್ಚೆಯೂ ಕೂಡ ನನಗೆ ಗೊತ್ತಿಲ್ಲ. ಸಿಎಂ ಗೃಹ ಸಚಿವರು ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅನ್ಅಫಿಷಿಯಲ್ ಆಗಿ ಸತ್ಯಶೋಧನಾ ಸಮಿತಿ ವರದಿಯನ್ನು ನೀಡಿದೆ. ಬಳ್ಳಾರಿಗೆ ಹೋಗಿ ಒಳ್ಳೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಇನ್ನು ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಈ ವಿಚಾರವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ Z+ ಆದರೂ ಕೊಡ್ಲಿ, ಇರಾನ್ ಭದ್ರತೆನಾದರೂ ನೀಡಲಿ, ಬಹಳ ಸಂತೋಷ ಅಂತ ರೆಡ್ಡಿಗೆ ಡಿಕೆಶಿ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ.
ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೇವಣ್ಣ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿಲ್ಲ, ಅನ್ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಪಡ್ಕೊಂಡು ಬಂದಿದ್ದಾರೆ, ಬಂದು ನನಗೆ ತಿಳಿಸಿದ್ದಾರೆ. ನನಗೇನು ಗೊತ್ತಿಲ್ಲ. ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ನಂಬರ್ 1. ಎರಡನೇದು, ನಮ್ದೇನು ಅಂತ ಅಂದ್ರೆ, ನಾವು ಎಲ್ಲ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಅಸೂಯೆ ಯಾಕೆ ಪಡಬೇಕು? ಎಷ್ಟೋ ಕಡೆ ಆಯ್ತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದ? ವಾಲ್ಮೀಕಿ ಮಹಾರಾಷ್ಟ್ರನೇ ಎಲ್ಲರ ಆಸ್ತಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಳ್ಳಾರಿಯ ಫೈರಿಂಗ್ ಕೇಸ್ ಸಿಐಡಿಗೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಇದನ್ನ ನೋಡ್ಕೋತಾರೆ ಅಂತ ಡಿಸಿಎಂ ಹೇಳಿರೋದು. ಈ ಬಗ್ಗೆ ಆಗಿರುವ ಯಾವ ಚರ್ಚೆಯೂ ಕೂಡ ನನಗೆ ಗೊತ್ತಿಲ್ಲ. ಸಿಎಂ ಗೃಹ ಸಚಿವರು ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅನ್ಅಫಿಷಿಯಲ್ ಆಗಿ ಸತ್ಯಶೋಧನಾ ಸಮಿತಿ ವರದಿಯನ್ನು ನೀಡಿದೆ. ಬಳ್ಳಾರಿಗೆ ಹೋಗಿ ಒಳ್ಳೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಇನ್ನು ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ, ಈ ವಿಚಾರವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ Z+ ಆದರೂ ಕೊಡ್ಲಿ, ಇರಾನ್ ಭದ್ರತೆನಾದರೂ ನೀಡಲಿ, ಬಹಳ ಸಂತೋಷ ಅಂತ ರೆಡ್ಡಿಗೆ ಡಿಕೆಶಿ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೇವಣ್ಣ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿಲ್ಲ, ಅನ್ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಪಡ್ಕೊಂಡು ಬಂದಿದ್ದಾರೆ, ಬಂದು ನನಗೆ ತಿಳಿಸಿದ್ದಾರೆ. ನನಗೇನು ಗೊತ್ತಿಲ್ಲ. ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ನಂಬರ್ 1. ಎರಡನೇದು, ನಮ್ದೇನು ಅಂತ ಅಂದ್ರೆ, ನಾವು ಎಲ್ಲ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಅಸೂಯೆ ಯಾಕೆ ಪಡಬೇಕು? ಎಷ್ಟೋ ಕಡೆ ಆಯ್ತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದ? ವಾಲ್ಮೀಕಿ ಮಹಾರಾಷ್ಟ್ರನೇ ಎಲ್ಲರ ಆಸ್ತಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ.